13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕಿಗೆ ಕ್ರೈಮ್ ನಂಬರ್ 124/2026 ನವನಗರ್ PS ಅಲ್ಲಿ ಇನ್ನೊಂದು ಘಟನೆ ನಮ್ಮಲ್ಲಿ ಆಗಿದೆ. ಅದರಲ್ಲಿ ಕೂಡ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ ಈ ಕ್ರೈಮಲ್ಲಿ. ಅಲ್ಲಿ ತಾವು ಕೂಡ ಆ ಘಟನೆ ಕವರ್ ಮಾಡಿದ್ದೀರಾ, ಮುಂಚೆ ಕೂಡ ಕವರ್ ಮಾಡಿದ್ದೀರಾ. ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ BTD ಅಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ, ಅವರಿಗೆ ಚಪ್ಪಲಿಯಿಂದ ಒಂದ್ಸರಿ ಹೊಡಿತಾರೆ, ಮತ್ತೆ ಅವ್ರ ಅವ್ರಿಗೆ ಬೈತಾರೆ, ಸ್ವಲ್ಪ ಜಗಳ ಥರ ಆಗತ್ತೆ. ಆ ವಿಚಾರವಾಗಿ ಆ ವ್ಯಕ್ತಿಯವರು ನೀಲ್ಕಂಠ ಬಸವಲಿಂಗಪ್ಪ ಅನ್ಕಡ್ ಅವರು BTD ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವನ್ ಮೇಲೆ ಬಸಪ್ಪ ವೀರಭದ್ರಯ್ಯ ದೊಡ್ಡಮನಿ ಇವನ್ನೇ A1 ಆರೋಪಿ ಇದ್ದಾರೆ, ಒಂದೇ ಆರೋಪಿ ಇದ್ದಾರೆ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು. ಅದರಲ್ಲಿ ನಾವು ಕ್ರೈಮ್ ನಂಬರ್ 124/2026 ಅಲ್ಲಿ ನವನಗರ್ PS ಅಲ್ಲಿ ಸೆಕ್ಷನ್ 115 ಸಬ್ ಕ್ಲಾಸ್ 2 132 351 ಸಬ್ ಕ್ಲಾಸ್ 2 353 133 ಅಲ್ಲಿ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತೆ ಹೇಳಿ ಇರುತ್ತೆ, ಕಂಪ್ಲೇಂಟ್ ತಗೊಳ್ಳೇಬೇಕು. ಪ್ರತಿಭಟನೆ ಮಾಡೋಕ್ಕೆ ಎಲ್ಲರಿಗೆ ಅಧಿಕಾರ ಇರುತ್ತೆ. ಶಾಂತವಾಗಿ ಪ್ರತಿಭಟನೆ ದಿನಕ್ಕೆ ನಮ್ಮಲ್ಲಿ ಆಗ್ತಾನೆ ಇರುತ್ತೆ. ಅಲ್ಲಿ ನಮ್ಮಲ್ಲಿ ಪರ್ಮಿಷನ್ ಸಿಸ್ಟಮ್ ಕೂಡ ಇದೆ. ಸ್ಟೇಷನ್ಗೆ ಹೋಗಿ ಅವರು ಪರ್ಮಿಷನ್ ಕೇಳ್ತಾರೆ, ನಾವು ಕಂಡೀಷನ್ ಹಾಕೊಂಡು ಕೂಡ ಕೊಡ್ತೀವಿ. ಕಾನೂನು ಪ್ರಕಾರ ಈ ಥರ ತಾವು ಪ್ರತಿಭಟನೆ ಮಾಡಬಹುದು, ಕಾನೂನು ಸುವ್ಯವಸ್ಥೆ ಭಂಗ ಆಗಬಾರದು, ಬೇರೆ ಅವರಿಗೆ ಏನೂ ಮಾಡಬಾರದು. ಕೆಲವು ಸರಿ ಆತಲ್ಲ ಸಿಸ್ಟಮ್ ಪ್ರಕಾರ ಪ್ರತಿಭಟನೆ ಆಗಿಲ್ಲ ಅಂದರೆ ಆ ಅಧಿಕಾರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇರುತ್ತೆ. ಆಸ್ ಎ ರೈಟ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇರುತ್ತೆ. ಆ ಕಂಪ್ಲೇಂಟ್ ಮೇಲೆ ಕಾಗ್ನಿಸೇಬಲ್ ಆಫೆನ್ಸ್ ಕಂಡು ಬಂದರೆ ನಾವು FIR ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಏನು ಕಂಡು ಬರುತ್ತೆ ಆ ಥರ ನಾವು ಮಾಡ್ಬೋದು. ಇಂಡಿವಿಜುವಲ್ ಜನರಲೈಸ್ ಮಾಡೋಕ್ಕೆ ಆಗಲ್ಲ ಇದರಲ್ಲಿ. ಸರ್, ಒಂದು ಕಡೆಗೆ ಹಿಂಗಾಗಿದೆ